Hello, my dear students. Once again, welcome to the JCBM College. Myself, Vidyadhar MV, Assistant Professor in Economics. I am trying to explaining various things in connection with the syllabus prescribed by the Kuvempu University for the last semester of BA degree. That in this particular semester, in the last semester, we have discussed two important papers. Number one is the human resource management. Another one is public economics. In this particular semester, we have two papers. Paper 7th is human resource management. It is a compulsory paper. Next one is the public economics. Public economics. It is an optional paper for 100 marks. I am already sent the syllabus copy to in your group. I am already sent the syllabus copy in your group. Number one is the human resource development and the public economics. The paper human resource development was discussed. The paper human resource development is a paper partially discussed by myself and partially discussed by Krishna Prasad, our colleague. At the same time, public economics is a paper. It is an important paper discussed by myself in this particular semester. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಮಿಸ್ಟರ್ಗೆ ಅಥವಾ JCBM ಕಾಲೇಜಿನ ಪರವಾಗಿ ಈ ಒಂದು ಸೆಮಿಸ್ಟರ್ಗೆ ನಿಮಗನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸೆಮಿಸ್ಟರ್ನಲ್ಲಿ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ನಾವು ಸ್ವಾಗತಿಸುವ ಜೊತೆಗೆ ಈ ಸೆಮಿಸ್ಟರ್ನಲ್ಲಿ ನಿಮಗೆ ಏನೆಲ್ಲ ವಿಷಯಗಳು ಚರ್ಚೆ ಆಗಲ್ಪಡ್ತವೆ ಅವುಗಳ ಬಗ್ಗೆ ನಾವು ನಿಮಗೆ ಸ್ಥೂಲವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಿಮಗೆ ಈಗಾಗಲೇ ನಿಮ್ಮ ಸಿಲೆಬಸ್ಸನ್ನು ನಿಮ್ಮ ಗ್ರೂಪಿಗೆ ಕಳಿಸ್ಕೊಟ್ಟಿರ್ತೇನೆ. ನಿಮಗೆ ಪ್ರಮುಖವಾಗಿ ಈ ಒಂದು ಸೆಮಿಸ್ಟರ್ನಲ್ಲಿ 2 ಪೇಪರ್ಗಳು ಬರ್ತವೆ. ಒಂದನೇ ಪೇಪರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಮಾನವ ಸಂಪನ್ಮೂಲ ನಿರ್ವಹಣೆ. ಮಾನವ ಸಂಪನ್ಮೂಲ ನಿರ್ವಹಣೆ ಅಂತೇಳೋದು ಒಂದು ಕಡ್ಡಾಯ ಪತ್ರಿಕೆ. ಅದು ಮಾನವ ಸಂಪನ್ಮೂಲ ನಿರ್ವಹಣೆ ಅಂತೇಳೋದು 100 ಮಾರ್ಕಿನ ಒಂದು ಪತ್ರಿಕೆ. ಇನ್ನೊಂದು ಸಾರ್ವಜನಿಕ ಅರ್ಥಶಾಸ್ತ್ರ. ಇದು ಐಚ್ಛಿಕ ಪತ್ರಿಕೆಯಾಗಿರುತ್ತೆ. ನಮ್ಮ ಕಾಲೇಜಿನಲ್ಲಿ ನಾವು ಆ ಪತ್ರಿಕೆಯನ್ನು ಆಯ್ಕೆ ಮಾಡಿದ್ದೇವೆ. ಈ ಒಂದು ಸೆಮಿಸ್ಟರ್ನಲ್ಲಿ 2 ಪೇಪರ್ ಇರುತ್ತೆ. ಒಂದನೇ ಪೇಪರು ಮಾನವ ಸಂಪನ್ಮೂಲ ನಿರ್ವಹಣೆ, ಇನ್ನೊಂದು ಸಾರ್ವಜನಿಕ ಅರ್ಥಶಾಸ್ತ್ರ. ಈ ಮಾನವ ಸಂಪನ್ಮೂಲ ನಿರ್ವಹಣೆ ಎನ್ನುವಂಥ ಪತ್ರಿಕೆಯನ್ನು ಕೃಷ್ಣ ಪ್ರಸಾದ್ ಮತ್ತು ನಾನು ಇಬ್ಬರೂ ಕೂಡ ಅದನ್ನು ಹಂಚಿಕೊಂಡ್ಬಿಟ್ಟು ನಿಮಗೆ ಚರ್ಚೆ ಮಾಡ್ತೀವಿ. ಇನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ಎನ್ನುವಂಥ ಪತ್ರಿಕೆಯನ್ನು ಪೂರ್ಣವಾಗಿ ನಾನು ನಿಮಗೆ ಚರ್ಚೆ ಮಾಡ್ತೇನೆ. ಹಾಗಾಗಿ ನಿಮಗೆ ಲಾಸ್ಟ್ ಸೆಮಿಸ್ಟರ್ಲಿದ್ದ ಹಾಗೆ ನಮ್ಮ ಟೈಮ್ ಟೇಬಲ್ ಇರುತ್ತೆ. ಲಾಸ್ಟ್ ಸೆಮಿಸ್ಟರ್ಲಿ ನಾನೆಷ್ಟು ನಿಮಗೆ ಕ್ಲಾಸ್ ತೊಗೊಂಡಿದ್ದೀನೋ ಅದೇ ತರಗತಿ ಈ ಸೆಮಿಸ್ಟರ್ನಲ್ಲೂ ಕೂಡ ಅಷ್ಟೇ ತರಗತಿಗಳನ್ನು ನಿಮಗೆ ತಗೊತೀವಿ. ಒಂದು ಪೇಪರ್ ಕಂಪ್ಲೀಟಾಗಿ ಒಂದು ಪೇಪರನ್ನು, ಇನ್ನೊಂದು ಪೇಪರನ್ನ ಪಾರ್ಷಿಯಲ್ ಆಗಿ, ಅಂದರೆ 5 ಗಂಟೆ ಪ್ಲಸ್ 2 ಗಂಟೆ 7 ಗಂಟೆ ನಿಮಗೆ ತರಗತಿಗಳನ್ನು ನಾನು ನಿಮಗೆ ತಗೋತಾ ಇದ್ದೇನೆ. ಮುಖ್ಯವಾಗಿ ನಿಮಗೆ ಸಾರ್ವಜನಿಕ ಅರ್ಥಶಾಸ್ತ್ರ ಇನ್ ದಿ ಪಬ್ಲಿಕ್ ಎಕನಾಮಿಕ್ಸ್ we are discussing so many things, basic things in connection with the public finance or public economics. ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಎನ್ನುವಂಥ ಪತ್ರಿಕೆಯಲ್ಲಿ ನಾವು ನಿಮಗೆ ಮುಖ್ಯವಾಗಿ ಸರ್ಕಾರದ ಹಣಕಾಸುಗಳ ನಿರ್ವಹಣೆಯ ಬಗ್ಗೆ ಚರ್ಚೆ ಮಾಡ್ತೀವಿ. ನಿಮಗೆ ಹಣಕಾಸು ಎಷ್ಟು ಮುಖ್ಯ ಅಂತ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಈ ಕೋವಿಡ್-19 ಒಂದು ಪರಿಸ್ಥಿತಿಯಲ್ಲಿ ಹಣಕಾಸಿನ ನಿರ್ವಹಣೆಯ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಹಣಕಾಸು ನಿರ್ವಹಣೆ ಮಾಡುವಂಥ ಒಂದು ಜವಾಬ್ದಾರಿ ಇದೆ. ಸರ್ಕಾರ ಅನೇಕ ರೀತಿಯ ಕಾರ್ಯಚಟುವಟಿಕೆಯನ್ನು ಮಾಡುತ್ತೆ. ಅದರಲ್ಲಿ ಹಣಕಾಸಿನ ನಿರ್ವಹಣೆಯೂ ಕೂಡ ಒಂದು. ಈ ಹಣಕಾಸಿನ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರದ ಒಂದು ಶಾಖೆ, ಅಧ್ಯಯನ ವಿಭಾಗ ಸಾರ್ವಜನಿಕ ಅರ್ಥಶಾಸ್ತ್ರ. Public economics is a branch of economics. In the economics, we are discussing so many things. One of the important things including in economics
ಆರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ರ್ಯಾಂಚ್ ಇನ್ಕ್ಲೂಡಿಂಗ್ ಇನ್ ಎಕನಾಮಿಕ್ಸ್, ದಟ್ ಈಸ್ ದಿ ಪಬ್ಲಿಕ್ ಎಕನಾಮಿಕ್ಸ್. ಸಾರ್ವಜನಿಕ ಅರ್ಥಶಾಸ್ತ್ರ ಅಂತೇಳೋದು ಅರ್ಥಶಾಸ್ತ್ರದ ಒಂದು ಶಾಖೆ, ಅರ್ಥಶಾಸ್ತ್ರದ ಒಂದು ವಿಭಾಗ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರ ಒಂದು ಬೃಹದಾಕಾರವಾಗಿ ಬೆಳೆದಂತಹ ಒಂದು ಹೆಮ್ಮರ. ಅದರಲ್ಲಿ ಅನೇಕ ರೆಂಬೆಗಳಿವೆ. ಅಂತಹ ಒಂದು ರೆಂಬೆ, ಒಂದು ಶಾಖೆ ಸಾರ್ವಜನಿಕ ಅರ್ಥಶಾಸ್ತ್ರ. ಹಾಗಾದರೆ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ಬೋದು ಎನ್ನುವಂಥ ಕುತೂಹಲ ನಿಮಗಿದ್ದೇ ಇರುತ್ತೆ. ಮುಖ್ಯವಾಗಿ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೇನು, ಸಾರ್ವಜನಿಕ ಅರ್ಥಶಾಸ್ತ್ರ ಏನೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೀವಿ, ಸಾರ್ವಜನಿಕ ಆದಾಯ ಅಂದ್ರೇನು, ಸಾರ್ವಜನಿಕ ವೆಚ್ಚ ಅಂದ್ರೇನು, ಸಾರ್ವಜನಿಕ ಸಾಲ ಅಂದ್ರೇನು, ವಿತ್ತೀಯ ನೀತಿ ಅಂದ್ರೇನು, ಅಥವಾ ರಾಜ್ಯಕೋಶ ನೀತಿ ಅಂದ್ರೇನು ಎನ್ನುವಂಥ ಅನೇಕ ವಿಷಯಗಳ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಹಾಗಾಗಿ ನಿಮಗೆ 5 ಚಾಪ್ಟರ್ಗಳಲ್ಲಿ ನಮಗೆ ಈ ಎಲ್ಲ ವಿಷಯಗಳನ್ನು ಕೂಡ ನಾನು ನಿಮಗೆ ಚರ್ಚೆ ಮಾಡಬೇಕಾಗತ್ತೆ. ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ನಿಮಗೆ ಮೊದಲ ಚಾಪ್ಟರಲ್ಲಿ ಏನೆಲ್ಲ ವಿಷಯಗಳು ಬರ್ತವೆ ಅದರ ಬಗ್ಗೆ ಒಂದು ಸ್ಥೂಲವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಇನ್ ದಿ ಫಸ್ಟ್ ಚಾಪ್ಟರ್ ವಿ ಬಿಗಿನ್ಸ್ ವಿತ್ ದಿ ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. In the public economics, we are discussing so many things. In the first chapter, we are discussing about the fundamental things relating to the public economics. Basically, in the first chapter, we are trying to understand the meaning of public economics. What is public economics? Then, we are discussing about the scope and nature of public economics. Scope and nature of public economics. In this particular chapter, we are also discussing about the one important theory developed by Dalton, the father of public economics, namely called as the maximum social advantage theory. These are the things are discussed in the first chapter. ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ನಾವು ಸಿಲೆಬಸ್ಸನ್ನು ಕಳಿಸಿಕೊಟ್ಟಿರುವ ಪ್ರಕಾರ ಸಾರ್ವಜನಿಕ ಅರ್ಥಶಾಸ್ತ್ರದ ಮೊದಲ ಒಂದು ಚಾಪ್ಟರ್ನಲ್ಲಿ ನಾವು ಈ ಸಾರ್ವಜನಿಕ ಅರ್ಥಶಾಸ್ತ್ರದ ಮೂಲ ತತ್ವಗಳನ್ನು ಚರ್ಚೆ ಮಾಡ್ತೀವಿ. ಸಾರ್ವಜನಿಕ ಅರ್ಥಶಾಸ್ತ್ರದ ಒಂದು ಶಾಖೆ. ಇದರಲ್ಲಿ ಅನೇಕ ಮೂಲಭೂತವಾದ ಅಂಶಗಳಿವೆ. ಅದರ ಬಗ್ಗೆ ಮೊದಲ ಚಾಪ್ಟ್ರಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೇನು, ಸಾರ್ವಜನಿಕ ಅರ್ಥಶಾಸ್ತ್ರವನ್ನು ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆ ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಎಂಥದ್ದು, ಸ್ವರೂಪ ಎಂಥದ್ದು, ಸಾರ್ವಜನಿಕ ಅರ್ಥಶಾಸ್ತ್ರವು ಈ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯ ಸ್ಥಾನಮಾನವನ್ನು ಪಡ್ಕೊಂಡಿದೆ, ದ ರೋಲ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಇನ್ ಮಿಕ್ಸ್ಡ್ ಎಕಾನಮಿ, ಮಿಶ್ರ ಅರ್ಥವ್ಯವಸ್ಥೆ ಎನ್ನುವಂಥದ್ದು ಈಗ ಜನಪ್ರಿಯವಾಗಿರುವಂಥ ಒಂದು ಆರ್ಥಿಕ ಪದ್ಧತಿ. ಇದರಲ್ಲಿ ಈ ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ ಏನು ಎನ್ನುವ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ ಮೊದಲ ಚಾಪ್ಟರ್ನಲ್ಲಿ. ಅದೇ ರೀತಿಯಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಮುಖ್ಯವಾಗಿ ಒಂದು ಸಿದ್ಧಾಂತವನ್ನು ಅಧ್ಯಯನ ಮಾಡ್ತೀವಿ. ಆ ಸಿದ್ಧಾಂತದ ಹೆಸರು ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಥಿಯರಿ, ಗರಿಷ್ಠ ಸಾಮಾಜಿಕ ಅನುಕೂಲತೆ ತತ್ವ. ಗರಿಷ್ಠ ಸಾಮಾಜಿಕ ಅನುಕೂಲತೆ ತತ್ವ ಅಂತೇಳೋದು ಬಹಳ ಮುಖ್ಯವಾಗಿರುವಂಥ ಒಂದು ಸಿದ್ಧಾಂತ. ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥವರು ಸಾರ್ವಜನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಸಿಕೊಂಡಂತಹ ಡಾಲ್ಟನ್ ಅವರನ್ನು ನಾವು ಸಾರ್ವಜನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಆಡಮ್ ಸ್ಮಿತ್ರನ್ನು ಕರೆದರೆ, ಸಾರ್ವಜನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಡಾಲ್ಟನ್ ಅವರನ್ನು ಕರಿತೇವೆ. ಈ ಡಾಲ್ಟನ್ ಅವರು ಪ್ರತಿಪಾದಿಸಲ್ಪಟ್ಟಂತಹ ಈ ಒಂದು ಸಾಮಾಜಿಕ ಅನುಕೂಲತೆ ತತ್ವ, ಅದು ಗರಿಷ್ಠ ಸಾಮಾಜಿಕ ಅನುಕೂಲತೆ ತತ್ವದ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಮುಖ್ಯವಾಗಿ ಮಿತವ್ಯಯಗಳು, ಆರ್ಥಿಕ ಮಿತವ್ಯಯಗಳು, ಬಾಹ್ಯ ಮಿತವ್ಯಯಗಳು, ಹೀಗೆ ಅನೇಕ ವಿಷಯಗಳನ್ನು ಕುರಿತು ನಾವು ಚರ್ಚೆಯನ್ನು ಮಾಡ್ತೀವಿ. ಹಾಗಾಗಿ ಈ ಫಸ್ಟ್ ಚಾಪ್ಟರ್ ಅಂತೇಳೋದು ಸಾರ್ವಜನಿಕ ಅರ್ಥಶಾಸ್ತ್ರದ ಮೂಲಭೂತ ತತ್ವವನ್ನು ವಿವರಿಸುವಂತಹ ಒಂದು ಕಾನ್ಸೆಪ್ಟು ಆಗಿರುತ್ತೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇತರ ವಿಷಯಗಳು ನಮಗೆ ಚೆಂದಾಗಿ ಅರ್ಥ ಆಗಲ್ಪಡ್ತವೆ.
ಒಟ್ಟಾರೆಯಾಗಿ ನಾನು ನಿಮಗೆ ಹೇಳೋದಿಷ್ಟೇ, ಕೋವಿಡ್-19 ಎನ್ನುವಂಥ ಒಂದು ಮಹಾಮಾರಿ ಇಡೀ ಜಗತ್ತನ್ನು ಆವರಿಸಿದ ಸನ್ನಿವೇಶದಲ್ಲಿ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅಥವಾ ನಿಮ್ಮ ಇಡೀ ರಾಷ್ಟ್ರದ ಭವಿಷ್ಯದ ದೃಷ್ಟಿಯಿಂದ ನಾವು ಆನ್ಲೈನ್ ತರಗತಿಗಳನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ಅದರ ಸದುಪಯೋಗವನ್ನು ಸರಿಯಾಗಿ ನೀವು ಪಡ್ಕೊಂಡ್ಬಿಟ್ಟು ನಿಮ್ಮ ಶೈಕ್ಷಣಿಕ ಬದುಕನ್ನು ಹಸನಾಗಿಸಿಕೊಳ್ಳಿ ಅಂತ ಕೇಳ್ಕೊಂಡ್ಬಿಟ್ಟು ಇವತ್ತಿನ ತರಗತಿಗಳನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಸೆಕೆಂಡ್ ಚಾಪ್ಟ್ರಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ವಂದನೆಗಳು.